ನಮಸ್ಕಾರ. ಚಿತ್ತಾಪುರ ಪಟ್ಟಣದ ಮುನ್ಸಿಪಾಲ್ಟಿ ಅಡಿಯಲ್ಲಿ ಸಾಕಷ್ಟು ಅನುದಾನಗಳು ಬಿಡುಗಡೆ ಆದರೂ ಕೆಲಸಗಳು ಅಪೂರ್ಣ ಆಗ್ಯಾವ. ಫಾರ್ ಎಕ್ಸಾಂಪಲ್ UGD ಅಡಿಯಲ್ಲಿ 30 ಕೋಟಿ ಸ್ಯಾಂಕ್ಷನ್ ಆಗ್ಯದ. ಆ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ. ಈ ಮೊದಲಾದಂಥದ್ದೇನು UGD ಕೆಲಸ ಅದ, ಅದು ಅಸ್ತವ್ಯಸ್ತಾಗಿ ಚಿತ್ತಾಪುರದಾಗ ಎಲ್ಲಿ ಮಂತಲ್ಲಿ ಗಟರ್ಗಳು ಬ್ಲಾಕ್ ಆಗಿ ಊರಾಗೆಲ್ಲ ನೀರು ಬರ್ತವೆ. ಯಾವುದು ಚರಂಡಿ ನೀರು. ಈ ಚರಂಡಿ ನೀರುಗಳು ಅಂತಂದ್ರೆ ಅದು STP ಘಟಕಕ್ಕೆ ಹೋಗಬೇಕು. ಅದ್ರ ಬದಲು ಇಲ್ಲಿ ಕಾಗಿಡ ನದಿಗೆ ಸೇರಕತ್ತಾವ. ಇದು ಈ ಕುಡಿಯೋ ನೀರಿಗೆ ಸೇರೋದ್ರಿಂದ ಜನರಿಗೆ ಇದು ತೊಂದರೆ ಆಗ್ತದೆ. ಅದೇ ಮತ್ತು ಇನ್ನೊಂದು ಅಂತಂದರೆ ಅಮೃತ 0.2 ಯೋಜನೆ. ಇದು ಯಾವುದು 2025-26 ಸಾಲಿನ ಅನುದಾನ. ಇದರಲ್ಲಿ 147 ಕೋಟಿ ಹಣ ಬಿಡುಗಡೆ ಆಗ್ಯದ. ಮತ್ತು ಊರಾಗ ಎಲ್ಲ ಕಡೆ ಕೆದರಿ ಬಿಟ್ಟಾರ. ಇದು ಬಿಹಾರ ಮೂಲದ ಒಬ್ಬರು ನಳಂದ ಏಜೆನ್ಸಿ ಅವ್ರಿಗೆ ಇಲ್ಲಿ ಕಾಮಗಾರಿ ಕೊಟ್ಟಾರ. ಎಲ್ಲಿ ಬಂತಲ್ಲಿ ಅದೇ ಥರ ಬಿಟ್ಟು ಹೋಗ್ಯಾರ. ಯಾಕೆ ಕೇಳಿದ್ರೆ ಅವ್ರ ಅಂತಾರೆ, ಇದು ಸರ್ಕಾರದಿಂದ ನಮ್ಗೆ ಯಾವುದು ಏನೋ ಬಿಲ್ ಆಗಿಲ್ಲ, ಅದಕ್ಕೆ ನಾವು ಕೆಲಸ ನಿಲ್ಲಿಸಿವಿ ಅಂತ ಅವ್ರು ಹೇಳ್ತಾರೆ. ಅದಾದ್ಮೇಲೆ SCP ಮತ್ತು STP ಅನುದಾನದಾಗ ಶಿವರಾವ್ ಪಾಟೀಲ್ ಅವ್ರ ಮನೆಯಿಂದ ವಾಯಾ ಅಂಬೇಡ್ಕರ್ ಚೌಕು, ಭುವನೇಶ್ವರಿ ಚೌಕು, ಜನತಾ ಚೌಕ್ ವರೆಗೆ 50 ಲಕ್ಷದೊಂದು ಕಾಮಗಾರಿ. ಈ ಸುಮಾರು ವರ್ಷ ನಿಂತಿದ್ದು ಇನ್ನೂ ಹಾಗೆ ನಿಂತದ. ಬಟ್ ಇಲ್ಲಿ ಏನದು ಅಂತಂದರೆ ಒಂದೂ SC ST ಮನೆಗಳಿಲ್ಲ. ಇಲ್ಲಿ ಇದು ಮಾರ್ಕೆಟ್ ಏರಿಯಾ. ಇಲ್ಲಿ ಇದು ಅನುದಾನ ಹಾಕ್ಯಾರ, ಬಟ್ ಅದು ಕೆಲಸನೂ 1 ವರ್ಷದಿಂದ ಇದು ನಿಲ್ಲಿಸ್ಯಾರ. ಅದಾದ್ಮೇಲೆ ನಗರೋತ್ಥಾನ 4ನೇ ಹಂತದ ಒಂದು 5 ಕೋಟಿ ಅನುದಾನದ ಒಂದು ಕಾಮಗಾರಿ. ಅದರೊಳಗೆ 10 ಕಾಮಗಾರಿಗಳು 4 ಕಾಮಗಾರಿಗಳು ಇನ್ನೂ ಹಾಗೆ ನಿಲ್ಲಿಸ್ಯಾರ. ಒಂದು ಉದಾಹರಣೆಗೆ ಅಂತಂದರೆ ಚಿತಾವಲಿ ಚೌಕ್ನಿಂದ ಹೊಸ ಕೋಟೆ ತನ 50 ಲಕ್ಷ ಕೆಲಸ. ಚಿತ್ತಾಪುರ ಸ್ಟೇಷನ್ ತಾಂಡದಲ್ಲಿ BT ರೋಡಿಗೆ ಒಂದು 50 ಲಕ್ಷ. ಅದಕ್ಕೆ ಇದು ಅದ್ರ ಜೊತೆಗೆ ಬಸವನಗರ ಟು ಬಾರ್ಪೇಟೆ ಹರಿಜನವಾಡಕ್ಕೆ ಒಂದು 1 ಕೋಟಿ ಅಂದಾಜಿನ ಒಂದು ಬ್ರಿಡ್ಜ್ ಮಾಡ್ತಿದ್ದಾರೆ. ಆ ಬ್ರಿಡ್ಜ್ ಮಾಡೋ ಥರ ಮತ್ತು ಇನ್ನೊಂದು ಕೆಲಸ, ಈ ಥರ 4 ಕೆಲಸಗಳು ಇನ್ನೂ ಪೆಂಡಿಂಗ್ ಇದ್ದಾವೆ. ಆ್ಯಕ್ಚುಲಿ ಅದು ಆ ಬ್ರಿಡ್ಜಿಗೆ ಪಕ್ಕಕ್ಕೆ ಇನ್ನೊಂದು 14 ಕಮಾನ್ ಬ್ರಿಡ್ಜ್ ಅದ. ಅದಕ್ಕೆ ಲಿಂಕ್ ರೋಡ್ ಮಾಡಿಬಿಟ್ರೆ ನಮ್ಗೆ ಇದು ಬ್ರಿಡ್ಜ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸರ್ಕಾರದ ಹಣ ಇದು ದುರುಪಯೋಗ ಆಗತ್ತದ. ಈ ಥರ ಸಾಕಷ್ಟು ಕೆಲಸಗಳು ಇಲ್ಲಿ ಕುಂಠಿತ ಹೋಗ್ಯಾರ. ಅದ್ರ ಜೊತೆಗೆ 2024-25 23-24 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ 2,32 ಲಕ್ಷದ ಒಂದು ಕ್ರಿಯಾ ಯೋಜನೆ ಅನುಮೋದನೆ ಆದ್ರೂ 70% ಕಾಮಗಾರಿ ಆಗ್ಯದ. ಇನ್ನು 30% ಇನ್ನು ಡ್ಯೂ ಆದ. ಕಾಂಟ್ರಾಕ್ಟರ್ಗೆ 50% ಬಿಲ್ ಆಗಿಲ್ಲ. ಅದಕ್ಕೆ ಅವ್ರು ಏನಂತಾರೆ, ನನಗೆ ಬಿಲ್ ಆಗಿಲ್ಲ ಅಂತೇಳಿ ಅವ್ರು ಕೆಲಸ ನಿಲ್ಲಿಸ್ಯಾರ. ಮತ್ತು 2025-26 ಹಣಕಾಸಿನ ಯೋಜನೆಯಲ್ಲಿ 2,37 ಲಕ್ಷ ಕ್ರಿಯಾ ಯೋಜನೆ ಅನುಮೋದನೆ ಆಗ್ಯದ. ಇದುವರೆಗೆ ಯಾವುದೇ ಕಾಮಗಾರಿ ಆಗಿಲ್ಲ ಮತ್ತು ಹಣನೂ ಬಿಡುಗಡೆ ಆಗಿಲ್ಲ. ಮತ್ತು 2026-27 ಅದು ಒಂದು ಸಾಲಿನ 16ನೇ ಹಣಕಾಸಿನ ಯೋಜನೆ ಇದು. ಇದಕ್ಕೇನಾದ್ರೆ ಬಾಡಿ ಇಲ್ಲ ಅಂಥೇಳಿ ಇದು ಕ್ರಿಯಾ ಯೋಜನೆನೂ ಮಾಡಿಲ್ಲ, ಏನಿಲ್ಲ. ಇದು ಸುಮಾರು 4 ಕೋಟಿ ಅನುದಾನ ಇದಕ್ಕೆ. ಅದೂ ಅದೇ ಥರ ನಿಂತದೆ. ಹೀಗಾಗಿ ಚಿತ್ತಾಪುರದೊಳಗೆ ಸಾಕಷ್ಟು ಅವ್ರೇನು ಕೆಲಸ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಭಾಳಷ್ಟು ಸ್ಯಾಂಕ್ಷನ್ ಆಗ್ಯಾವ, ಬಟ್ ಇಲ್ಲಿ ಕೆಲಸಗಳೇ ಆಗಿಲ್ಲ. ಈ ಥರ ಅಪೂರ್ಣ ಕೆಲಸಗಳು ಭಾಳಷ್ಟು ಆಗ್ಯಾವ. ಇನ್ನಾದರೂ ಪ್ರಿಯಾಂಕ್ ಅವರು ಚಿತ್ತಾಪುರ ಕ್ಷೇತ್ರದ ಕಡೆಗೆ ಗಮನ ಹರಿಸಬೇಕು. ಅದು ಯಾಕಂತಂದರೆ ಅವ್ರಿಗೆ ಚಿತ್ತಾಪುರದವ್ರು ಯಾಕಂತಂದ್ರೆ ಅಭಿವೃದ್ಧಿ ಮಾಡಲಿ ಅಂತ ಅವ್ರಿಗೆ ನಾವು ಇಲ್ಲಿ ಆರಿಸ್ತಂದಾರ ಜನ. ಎರಡನೇದು, ಕರ್ನಾಟಕದಾಗ ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ನಂಜುಂಡಪ್ಪ ವರದಿಯೊಳಗೆ ಇದು ಬಂದದ. ಇಂಥ ತಾಲೂಕದ ಅಭಿವೃದ್ಧಿ ಮಾಡಬೇಕು. ಅದು ಬಿಟ್ಟು 24 ತಾಸು ಬರೀ RSS ನೋಂದಣಿ ಅದು ಹೇಳ್ಕೊಂಡು ಕುಂತಾರ. ಅದು ಏನಂತಂದರೆ ಇದು ಜನರಿಗೆ ಗುಮ್ನಾಮ ಮಾಡೋಂಥ ಕೆಲಸ ಅದ. ಇನ್ನಾದರೂ ಪ್ರಿಯಾಂಕ್ ಅವರು ಎಚ್ಚೆತ್ತು ಕ್ಷೇತ್ರ ಕಡೆಗೆ ಅವರು ಗಮನ ಹರಿಸಲಿ ಅಂತ ನಾನು ಈ ಮಾಧ್ಯಮದ ಮೂಲಕ ತಮಗೆ ಕೇಳ್ಕೊಳ್ತಿದ್ದೆ.